ದಿನಾಂಕ 9-4-2026 ಗುರುವಾರದ ಪಂಚಾಂಗ ಹಾಗೂ ಪ್ರಮುಖ ಕಾಲಗಳು. ಶುಭ ಮತ್ತು ಅಶುಭ ಕಾಲಗಳು. ಶುಭಕಾಲ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ಹಾಗೂ ಸಂಜೆ 4:30ರಿಂದ 6 ಗಂಟೆಯವರೆಗೆ. ರಾಹುಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಯಾವುದೇ ಶುಭ ಕಾರ್ಯಗಳಿಗೆ ಈ ಸಮಯ ಸೂಕ್ತವಲ್ಲ. ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆಯಿಂದ 7:30ರವರೆಗೆ. ಪ್ರಯಾಣ ಹಾಗೂ ಹೊಸ ಕೆಲಸಗಳಿಗೆ ಅಶುಭ. ಗುಳಿಕ ಕಾಲ ಬೆಳಗ್ಗೆ 9ರಿಂದ 10:30ರವರೆಗೆ. 12 ರಾಶಿಗಳ ಸಂಪೂರ್ಣ ದಿನ ಭವಿಷ್ಯ. 1. ಮೇಷರಾಶಿ. ಕುಟುಂಬ, ಮನೆಯಲ್ಲಿ ಹಿರಿಯರ ಬೆಂಬಲ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಣ್ಣ ಕಾಳಜಿ ಉಂಟಾಗಬಹುದು. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಹರಿವು ಸಾಮಾನ್ಯವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಸ್ವಲ್ಪ ಕಷ್ಟವಾಗಬಹುದು. ಹಣಕಾಸಿನ ಸಲಹೆ, ಇಂದು ಅನಗತ್ಯ ವಸ್ತುಗಳ ಖರೀದಿಯನ್ನ ಮುಂದೂಡುವುದು ಒಳಿತು. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಮಿಶ್ರ ಫಲ ತರಲಿದೆ. ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ದಿನದ ಅಂತ್ಯಕ್ಕೆ ನೆಮ್ಮದಿ ಸಿಗುವುದು ಖಚಿತ. 2. ವೃಷಭ ರಾಶಿ. ಕುಟುಂಬ, ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮೂಡಲಿದೆ. ಕುಟುಂಬದವರೊಂದಿಗೆ ಸಂತಸದ ವಾತಾವರಣ ಇರುತ್ತದೆ. ಆರ್ಥಿಕ ಪರಿಸ್ಥಿತಿ, ಆರ್ಥಿಕವಾಗಿ ಬಹಳ ಉತ್ತಮವಾದ ದಿನ. ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಇದೆ. ಹಣಕಾಸಿನ ಸಲಹೆ, ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ವ್ಯವಹಾರ ಶುರು ಮಾಡಲು ಇದು ಸಕಾಲ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಅತ್ಯಂತ ಅದೃಷ್ಟದ ದಿನವಾಗಿರಲಿದೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸಗಳಲ್ಲೂ ಜಯ ಸಿಗಲಿದೆ. 3. ಮಿಥುನ ರಾಶಿ. ಕುಟುಂಬ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾತಿನ ಮೇಲೆ ಹಿಡಿತವಿರಲಿ. ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತದೆ. ವ್ಯಾಪಾರದಲ್ಲಿ ನಿರೀಕ್ಷಿತ ಮಟ್ಟದ ಲಾಭ ಸಿಗದೇ ಇರಬಹುದು. ಹಣಕಾಸಿನ ಸಲಹೆ, ಯಾರಿಗೂ ಜಾಮೀನು ನಿಲ್ಲಬೇಡಿ ಮತ್ತು ಹಣವನ್ನ ಸಾಲವಾಗಿ ನೀಡಬೇಡಿ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವ ದಿನವಾಗಿದೆ. ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. 4. ಕಟಕ ರಾಶಿ. ಕುಟುಂಬ, ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿ ನೆಲೆಸುತ್ತದೆ. ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಮುದ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ, ನಿರಂತರ ಆದಾಯ ಇರುತ್ತದೆ. ಹಿಂದಿನ ಹೂಡಿಕೆಗಳಿಂದ ಉತ್ತಮ ಲಾಭ ಬರಲಿದೆ. ಹಣಕಾಸಿನ ಸಲಹೆ, ಉಳಿತಾಯದತ್ತ ಹೆಚ್ಚು ಗಮನ ಹರಿಸಿ. ಚಿನ್ನ ಅಥವಾ ಬೆಳ್ಳಿ ಖರೀದಿಸಲು ಒಲವು ತೋರುವಿರಿ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಬಹಳ ಸಂತಸ ಮತ್ತು ನೆಮ್ಮದಿಯ ದಿನವಾಗಿರಲಿದೆ. ಮನಸ್ಸಿಗೆ ಖುಷಿ ಕೊಡುವಂತಹ ಶುಭ ಸುದ್ದಿಗಳು ಕೇಳಿಬರಲಿವೆ. 5. ಸಿಂಹರಾಶಿ. ಕುಟುಂಬ, ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಆರ್ಥಿಕ ಪರಿಸ್ಥಿತಿ, ವೃತ್ತಿ ಕ್ಷೇತ್ರದಲ್ಲಿ ಪ್ರಶಂಸೆ ಮತ್ತು ಆರ್ಥಿಕ ಪ್ರಗತಿ ಎರಡೂ ಸಿಗಲಿದೆ. ವ್ಯಾಪಾರಸ್ಥರಿಗೆ ಕೈತುಂಬ ಆದಾಯ. ಹಣಕಾಸಿನ ಸಲಹೆ, ಮುಂದಿನ ದಿನಗಳಿಗಾಗಿ ಸ್ವಲ್ಪ ಹಣವನ್ನ ಮೀಸಲಿಡುವುದು ಜಾಣತನ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಬಿಡುವಿಲ್ಲದ ಹಾಗೂ ಯಶಸ್ಸಿನ ದಿನವಾಗಿರಲಿದೆ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಮನ್ನಣೆ ಹಾಗೂ ಗೌರವ ದೊರೆಯುತ್ತದೆ. 6. ಕನ್ಯಾ ರಾಶಿ. ಕುಟುಂಬ, ಕೆಲಸದ ಒತ್ತಡದಿಂದಾಗಿ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲು ಕಷ್ಟವಾಗಬಹುದು. ಆರ್ಥಿಕ ಪರಿಸ್ಥಿತಿ, ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗುವ ಸಾಧ್ಯತೆಯಿದೆ. ಹಣಕಾಸಿನ ಸಲಹೆ, ಬಜೆಟ್ ಹಾಕಿಕೊಂಡು ಹಣ ಖರ್ಚು ಮಾಡುವುದು ಅತ್ಯಗತ್ಯ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಸವಾಲುಗಳಿಂದ ಕೂಡಿರಲಿದೆ. ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸುವಿರಿ. 7. ತುಲಾ ರಾಶಿ. ಕುಟುಂಬ, ಮನೆಯಲ್ಲಿ ಶುಭ ಕಾರ್ಯದ ಮಾತುಕತೆಗಳು ನಡೆಯಬಹುದು. ಆರ್ಥಿಕ ಪರಿಸ್ಥಿತಿ ಬಲಶಾಲಿಯಾಗಿರುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದು ಸಿಗಲಿದೆ. ಹಣಕಾಸಿನ ಸಲಹೆ, ಷೇರುಪೇಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿದರೆ ಒಳಿತು. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಅತ್ಯಂತ ಲಾಭದಾಯಕ ದಿನ. ವೃತ್ತಿ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. 8. ವೃಶ್ಚಿಕ ರಾಶಿ. ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸುತ್ತಾರೆ. ಮಕ್ಕಳಿಂದ ಸಿಹಿ ಸುದ್ದಿ ಕೇಳುವಿರಿ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಷಯದಲ್ಲಿ ಇಂದು ಮಂದಗತಿಯ ಪ್ರಗತಿ, ಆದರೆ ಯಾವುದೇ ನಷ್ಟವಿಲ್ಲ. ಹಣಕಾಸಿನ ಸಲಹೆ, ಆಸ್ತಿ ಅಥವಾ ವಾಹನ ಖರೀದಿಯ ವಿಚಾರವನ್ನ 2 ದಿನಗಳ ಕಾಲ ಮುಂದೂಡಿ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಸಾಧಾರಣ ದಿನವಾಗಿರಲಿದೆ. ಕೆಲಸಗಳು ನಿಧಾನವಾಗಿ ಸಾಗಿದರೂ ಯಾವುದೇ ದೊಡ್ಡ ಸಮಸ್ಯೆಗಳು ನಿಮ್ಮನ್ನ ಕಾಡುವುದಿಲ್ಲ. 9. ಧನುರಾಶಿ. ಕುಟುಂಬ, ಮನೆಯವರೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ಆರ್ಥಿಕ ಪರಿಸ್ಥಿತಿ, ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಅನುಕೊಂಡ ಕೆಲಸಗಳು ಪೂರ್ಣಗೊಂಡು ಉತ್ತಮ ಧನಾಗಮವಾಗಲಿದೆ. ಹಣಕಾಸಿನ ಸಲಹೆ, ನೀವು ಮಾಡಿರುವ ಪರಿಹಾರಗಳು ಫಲ ನೀಡುತ್ತಿದ್ದು ಆರ್ಥಿಕ ಮುಗ್ಗಟ್ಟು ದೂರವಾಗಲಿದೆ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಸುವರ್ಣಾವಕಾಶಗಳ ದಿನ. ಅನುಕೊಂಡಿದ್ದೆಲ್ಲವೂ ಯಾವುದೇ ವಿಘ್ನಗಳಿಲ್ಲದೆ ಸುಗಮವಾಗಿ ನೆರವೇರಲಿದೆ. 10. ಮಕರ ರಾಶಿ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮ. ಮನೆಯಲ್ಲೂ ಖುಷಿಯ ವಾತಾವರಣ ಇರುತ್ತದೆ. ಆರ್ಥಿಕ ಪರಿಸ್ಥಿತಿ
ಸ್ಥಿರವಾದ ಆರ್ಥಿಕತೆ, ನಿಮ್ಮ ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. ಹಣಕಾಸಿನ ಸಲಹೆ, ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಪರಿಣತರ ಸಲಹೆ ಪಡೆದು ಮುಂದುವರಿಯಿರಿ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುವ ದಿನ, ಆದರೆ ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. 11. ಕುಂಭರಾಶಿ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಉಲ್ಲಾಸ ನೀಡಲಿದೆ. ಆರ್ಥಿಕ ಪರಿಸ್ಥಿತಿ, ದೈನಂದಿನ ಖರ್ಚುಗಳಿಗೆ ತೊಂದರೆ ಇರುವುದಿಲ್ಲ, ಆದರೆ ದೊಡ್ಡ ಮಟ್ಟದ ಲಾಭವು ನಿರೀಕ್ಷಿಸುವಂತಿಲ್ಲ. ಹಣಕಾಸಿನ ಸಲಹೆ, ಹೊಸ ಸಾಲ ಮಾಡುವುದನ್ನು ಆದಷ್ಟು ತಪ್ಪಿಸಿ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ಸಂಬಂಧಗಳನ್ನು ವೃದ್ಧಿಸುವ ದಿನ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ನೇಹಿತರು ಮತ್ತು ಹಿತೈಷಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ. 12. ಮೀನು ರಾಶಿ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಪತ್ನಿ ಅಥವಾ ಪತ್ನಿಯಿಂದ ಅಚ್ಚರಿಯ ಉಡುಗೊರೆ ಲಭ್ಯ. ಆರ್ಥಿಕ ಪರಿಸ್ಥಿತಿ, ಉದ್ಯೋಗದಲ್ಲಿ ಬಡ್ಡಿ ಅಥವಾ ಇನ್ಕ್ರಿಮೆಂಟ್ ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ಸಲಹೆ, ಬ್ಯಾಂಕ್ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಏಪ್ರಿಲ್ 9ರ ದಿನ ಹೇಗಿರಲಿದೆ? ಈ ದಿನವು ನಿಮಗೆ ಅತ್ಯಂತ ಶುಭದಾಯಕ ದಿನವಾಗಿರಲಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸುಲಭವಾಗಿ ಮುನ್ನಡೆಯುವಿರಿ.